ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗರುವರಹಿತನ ಮಾಡಿಯಣ್ಣನು ಪೊರೆವ ಭಾರವು ನಿಮ್ಮದೇ. ಗರುವರಹಿತನ ಮಾಡಿಯಣ್ಣನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಅಜಭವಾದಿಗಳ ರಸನಾದ ಶ್ರೀ ವಿಜಯ ವಿಠಲನ ಧ್ಯಾನವ. ಅಜಭವಾದಿಗಳ ರಸನಾದ ಶ್ರೀ ವಿಜಯ ವಿಠಲನ ಧ್ಯಾನವ. ನೆರೆಸು ಜ್ಞಾನವ ಕೊಡಿಸಬೇಕೆಂದು, ನೆರೆಸು ಜ್ಞಾನವ ಕೊಡಿಸಬೇಕೆಂದು ಭಜಿಪೆ ನೋಡೆಲು ಗುರುವರ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಗುರು ಪುರಂದರ ದಾಸರೇ. ಎಲ್ಲರಿಗೂ ಗುರುಪೂರ್ಣಿಮೆಯ ಶಿಕ್ಷಕರ ದಿನಾಚರಣೆಯ ಅನಂತ ಶುಭಾಶಯಗಳು. ಎಲ್ಲ ಗುರುಗಳನ್ನು ವಂದಿಸ್ತಾ, ಪ್ರಾಪಂಚಿಕವಾದ ನಮ್ಮ ಅನುಕೂಲಕ್ಕಾಗಿ ಹೊಟ್ಟೆಪಾಡಿಗಾಗಿ ವಿದ್ಯೆಯನ್ನು ಕಲಿಸುವಂಥ ಗುರುಗಳು ಒಂದಾದರೆ, ಒಂದು ಸಂಸಾರ ನೌಕೆಯನ್ನು ಪಾರುಗಾಣಿಸುವಂಥ ಗುರು ಅದು ಸತ್ಕೆ ನಾವು ಖೇವಟಿಯ ಸತ್ಗುರು ಅಂತ ಹೇಳ್ತಾರೆ ಮೀರಾಬಾಯಿ. ಅಂಥ ಸತ್ಯದ ಒಂದು ಗುರಿಯನ್ನು ತಲುಪಿಸುವಂಥ ಸದ್ಗುರು ಇರ್ತಾರಲ್ಲ, ಅವರು ನಿಜವಾದ ಗುರುಗಳು ಅಂತ. ಆ ಸತ್ಯೋಪಾಸನೆಯೇ ಭಾರತೀಯ ಪರಂಪರೆಯ ಒಂದು ಮುಖ್ಯ ಉದ್ದೇಶ, ಗುರಿ ಯಾವತ್ತೂ. ಅದ್ರ ಕಡೆಗೆ ನಾವು ಯಾವತ್ತೂ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ರಾಜಿ ಇಲ್ಲದೆ ಇರೋವಂಥ, ಅನುಕೂಲ ಸಿಂಧುತ್ವ ಇಲ್ಲದೆ ಇರೋವಂಥ ಖಂಡಿತವಾದ ಕಠಿಣವಾದ ಒಂದು ದಾರಿ ಸನಾತನ ಪರಂಪರೆಯದು. ಆ ಗುರುಗಳು ಇನ್ನೆಷ್ಟು ಅವರು ಕಠಿಣ ವ್ರತಿಗಳಾಗಿರ್ತಾರೆ. ಸುಲಭವಾಗಿ ಅವ್ರನ್ನ ವಿಮರ್ಶೆ ಮಾಡೋದು ಇದನ್ನೆಲ್ಲ ಇವತ್ತು ನೋಡ್ತೀವಿ. ಅದಕ್ಕೆ ತಕ್ಕಂತೆ ಕರ್ಮಫಲಗಳನ್ನು ಅವ್ರು ಅನುಭವಿಸ್ಕೊಳ್ಳಿ. ಆದರೆ ನಮಗೆ ನಮ್ಮ ಗುರುಗಳಲ್ಲಿ ನಿಷ್ಠೆ ಇದೆ. ಭಾಗವತ ಸಂಪ್ರದಾಯ ಅಂತಂದರೆ ಅದು ಸುಮ್ಮನೆ ಹುಡುಗಾಟ ಅಲ್ಲ. ನಮಗೆ ಒಂದು ಬೆಳಗ್ಗೆ ಎದ್ದು ಕಾಫಿ ಮಿಸ್ ಮಾಡ್ಕೊಂಡ್ವಿ ಅಂತಂದರೆ ಏನೋ ಅನಿಸುತ್ತೆ. ನಾವು ಎಷ್ಟೊಂದು ಕ್ರೇವಿಂಗ್ ಇಟ್ಕೊಂಡಿದ್ದೀವಿ ಪ್ರಪಂಚದಲ್ಲಿ ಎಲ್ಲದ್ರ ಬಗ್ಗೆ. ಅಂಥದ್ರಲ್ಲಿ ಅದೆಲ್ಲದಕ್ಕಿಂತ ಹೊರತಾಗಿ ಅದಕ್ಕೆಲ್ಲ ಬೆನ್ನು ಹಾಕಿ ಅಲ್ಟಿಮೇಟ್ ಆಗಿರೋವಂಥ ಒಂದು ಸಚ್ಚಿದಾನಂದವನ್ನು ಕೊಡುವಂಥ, ಶಾಶ್ವತವಾದ ಒಂದು ಮುಕ್ತಿಯನ್ನು ಕೊಡುವಂಥ ಒಂದು ಭಾಗವತ ಧರ್ಮವನ್ನು ನಮಗೆ ಕಲಿಸ್ಕೊಡುವಂಥ ಗುರುಗಳಿರ್ತಾರಲ್ಲ, ಅಂಥ ಆತ್ಮೋದ್ಧಾರಕರನ್ನು ನಾವು ಪರಮಗುರುಗಳು ಅಂತ ಹೇಳೋದು. ಎಲ್ಲರನ್ನೂ ಒಂದೇ ಶ್ರೇಣಿಯಲ್ಲಿ ಒಂದು ಅಕ್ಷರ ಕಲಿಸಿದ ತಕ್ಷಣ ಅವರುವೆ, ಅಥವಾ ಆತ್ಮೋದ್ಧಾರ ಮಾಡುವಂಥವ್ರು ಅವರುವೆ, ಎಲ್ಲರೂ ಒಂದೇ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಗುರುತತ್ವಕ್ಕೆ ನಾವು ಶರಣಾಗೋಣ. ವ್ಯಕ್ತಿ ಅಂತ ನಾವು ನೋಡೋಕ್ಕೆ ಹೋದರೆ ಅದು ತುಂಬ ದೊಡ್ಡ ದ್ರೋಹ ಆಗುತ್ತೆ. ಅದು ವ್ಯಕ್ತಿ ಆಗಿರಲ್ಲ, ಅದರಲ್ಲಿ ಸಚ್ಚಿದಾನಂದ ವಾಸವಾಗಿರುತ್ತೆ. ಹಾಗಾಗಿ ಗುರು ಪರಂಪರೆಯನ್ನು ಟೀಕಿಸೋದು, ವಿಮರ್ಶೆ ಮಾಡೋದು, ತಮ್ಮ ಲೆವೆಲ್ಗೆ ಅದನ್ನು ಇಳಿಸೋದು ಅದೆಲ್ಲ ಒಳ್ಳೆಯದಲ್ಲ, ಒಳ್ಳೆಯ ಸಮಾಜದ ಲಕ್ಷಣ ಅಲ್ಲ. ನಾವು ಹೇಗೆ ಬೇರೆಯವರನ್ನು ಸಹಿಸ್ಕೊಳ್ತೀವಿ, ಇರೋದರಲ್ಲೇ ಒಳ್ಳೆಯದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ, ಹಾಗೆಯೇ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಹಿಂದೂ ಧರ್ಮವನ್ನೇ ತಮಗೆ ಅರ್ಥ ಆಗಲಿಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರನ್ನ ಟೀಕೆ ಟಿಪ್ಪಣಿ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ. ಗುರು ಅನ್ನೋದು ತುಂಬ ಮಹತ್ತತ್ವ ಅದು. ಹಾಗಾಗಿ ಗುರು ಅನ್ನೋಂಥ ಈ ಶಿಕ್ಷಕರ ದಿನಾಚರಣೆ ಅನ್ನೋಂಥದ್ದು ಎಲ್ಲರಲ್ಲೂ ಒಂದಷ್ಟು ಸದ್ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸಂಗೀತ ಶಾಸ್ತ್ರಕ್ಕೆ, ಸಂಗೀತ ಇವತ್ತು ಪ್ರಪಂಚದಲ್ಲಿ ಉಳಿದಿದೆ. ಕಲಹ, ಕದನ, ವೈಮನಸ್ಯ ಇವುಗಳಿಂದ ಒಂದು ಮುಕ್ತಿಯನ್ನು ಕೊಡುವಂಥ ಸಾಧನ ಯಾವುದು ಅಂತಂದರೆ ಅದು ಸಂಗೀತ.
ಅದು ಪರಮಪದ ಸೋಪಾನ ಅಂತ ಹೇಳ್ತಾರೆ. ಸಂಗೀತ ಜ್ಞಾನ ವಿಹೀನುಲಕ್ಕೂ ಮೋಕ್ಷಮುಗಲದ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಭಾಗವತದಲ್ಲಿ ಬರುತ್ತೆ, ಈ ಸೃಷ್ಟಿ ಆಗೋದೇ ನಾದದಿಂದ, ನಾದ ಬಿಂದುವಿನಿಂದ ಓಂಕಾರ ಅನ್ನೋದು ವ್ಯಕ್ತವಾಗಿ ಅದರ ಮೂಲಕ ಇಡೀ ಸೃಷ್ಟಿ ಆಗುತ್ತೆ. ಹಾಗಾಗಿ ನಾದಮಯ ಈ ಲೋಕವೆಲ್ಲ ಅಂತ ಹೇಳೋದು, ಸುಮ್ಮನೆ ಹೇಳೋದಿಲ್ಲ, ಅದು ಶಬ್ದಾಡಂಬರ ಅಲ್ಲ. ಭಾಗವತ ಗ್ರಂಥದಲ್ಲಿ ಅದು ಉಲ್ಲೇಖ ಇದೆ. ಸೃಷ್ಟಿಯ ಮೂಲ ತತ್ವವೇ ನಾದ. ಆ ನಾದದ ಮೂಲಕ ಎಕ್ಸ್ಪ್ರೆಸ್ ಮಾಡಿಕೊಂಡು ತನ್ನನ್ನು ತಾನು ಅಭಿವ್ಯಕ್ತಿ ಮಾಡಿಕೊಂಡು ಆ ಚಿಚ್ಚಕ್ತಿ ಅನ್ನೋದು ಈ ಎಲ್ಲವನ್ನು ತನ್ನಿಂದ ಹೊರತಂದಿದೆ. ಹಾಗಾಗಿ ಈಗ ಶಬ್ದವೇ ಜಾಸ್ತಿ ಆಗಿಬಿಟ್ಟು ಆ ನಾದ ಅನ್ನೋದಕ್ಕೆ ತುಂಬ ಬೆಲೆ, ತುಂಬ ಮೌಲ್ಯ ಹೆಚ್ಚಾಗಿದೆ. ಹಾಗಾಗಿ ನಾವು ಆ ನಾದದ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋಣ, ನಾದೋಪಾಸಕರಾಗೋಣ. ನಾದದ ವಾತಾವರಣ ಹೆಚ್ಚಾಗಿದ್ದಷ್ಟು ಆ ಸಮಾಜದಲ್ಲಿ ಒಂದು ಶಾಂತಿ, ಸುವ್ಯವಸ್ಥೆ ಚೆನ್ನಾಗಿರುತ್ತೆ. ಸತ್ಯ, ನಿಷ್ಠೆ, ಒಂದು ನಿಸ್ವಾರ್ಥವಾದ ಮೌಲ್ಯಭರಿತವಾದ ಒಂದು ಜನಜೀವನ ನಮ್ಮದಾಗತ್ತೆ. ನಮ್ಮ ಮುಂದಿನ ಪೀಳಿಗೆಗಳಾದರೂ ಒಂದು ಸಂಕೀರ್ಣತೆಯಿಂದ ಹೊರಗಿದ್ದು ಈ ಜೀವನವನ್ನು ಆನಂದಮಯವಾಗಿಟ್ಕೊಂಡು, ಆನಂದಂ ಪರಬ್ರಹ್ಮೇತಿ ವ್ಯಜನಾತ್ ಅಂತ ಹೇಳ್ತಾರೆ, ರಸೋವೈಸಹ ಅಂತ ಹೇಳ್ತಾರೆ. ಹಾಗಾಗಿ ಆ ಸಂಗೀತದ ಮೂಲಕ, ಕಲೆಯ ಮೂಲಕ ಒಂದು ಪರತತ್ವವನ್ನು ನಮ್ಮೊಳಗಡೆ ಆವಿರ್ಭವಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ನಾನು ಹೇಳ್ತೀನಿ. ತ್ಯಾಗರಾಜ ಸ್ವಾಮಿಗಳು ಮತ್ತು ಪುರಂದರದಾಸರು ನಮಗೆ ಸಂಗೀತಕ್ಕೆ ಪರಮಗುರುಗಳು. ಅವರು ನಾದಬ್ರಹ್ಮರು, ಸಂತರು, ನಾದಯೋಗಿಗಳು, ಪರಮನಿಷ್ಠರು, ಪರಮ ವಿರಕ್ತರು, ಪರಮ ಭಕ್ತರು ಆಗಿದ್ದು ಪ್ರಪಂಚಕ್ಕೆ, ಮಾನವ ಸಮಸ್ತರಿಗೆ ದಾರಿಯನ್ನು ತೋರಿಸಿಕೊಟ್ಟಂಥವ್ರು. ಅವರ ಒಂದು ಪಂಚರತ್ನ ಕೃತಿಗಳಿರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಇದನ್ನೆಲ್ಲ ನೋಡಿಬಿಟ್ರೆ ಮನುಷ್ಯ ಯಾವತ್ತೂ ಅತೃಪ್ತಿ ಅಥವಾ ನೋವು, ಹತಾಶೆ ಅಥವಾ ಇಂಥದ್ದರಿಂದ ನಕಾರಾತ್ಮಕತೆಯಿಂದ ನರಳುವಂಥ ಪ್ರಸಂಗನೇ ಬರೋದಿಲ್ಲ. ಸ್ಪಷ್ಟತೆ ಬಂದಿರುತ್ತೆ ನಮಗೆ ಆ ಒಂದು ಬುದ್ಧಿಯಲ್ಲಿ. ಒಂದು ಪ್ರಜ್ಞೆ ಜಾಗೃತವಾದ ಮೇಲೆ ನಾವು ಕೀಳುಮಟ್ಟದ ಅಭಿರುಚಿಗಳಿಗೆ ನಮ್ಮ ಒಳಗಾಗೋದಿಲ್ಲ. ಅಂಥ ಒಂದು ಆತ್ಮಸ್ಥೈರ್ಯವನ್ನು ಸಂಗೀತ ಕೊಡುತ್ತೆ. ಹಾಗಾಗಿ ನಾ ಸಂಗೀತದ ದಾರಿಯಲ್ಲಿರೋದ್ರಿಂದ ಶಾಲಾ ಎಜುಕೇಷನ್ನು, ನಮ್ಮ ಕಾಲೇಜು ಎಲ್ಲ ಒಂದು 4-6 ಭಾಷೆಗಳು ಇದನ್ನೆಲ್ಲ ಕಲ್ತ್ರೂ ನನಗೆ ಏನೋ ಒಂದು ಸಿಕ್ತು ಅನ್ನುವಂಥ ಭಾವನೆ ಬಂದಿದ್ದು ಸಂಗೀತದ ಮೂಲಕ. ಇದಕ್ಕೆ ನನ್ನ ಗುರುಗಳು ವಿದ್ವಾನ್ BNS ಮುರಳಿಯವರು, ಸಂಗೀತವಾರಿಧಿ ಮತ್ತು ಪರಮಗುರುಗಳು ಗಾನಕಲಾಭೂಷಣ ಮತ್ತು ಶತಬಿರುದಾಂಕಿತರಾದ RK ಪದ್ಮನಾಭ ಅವರು, ಇವರುಗಳಿಗೆ ನಮಸ್ಕರಿಸ್ತೇನೆ. ಮತ್ತು ತ್ಯಾಗರಾಜ ಪರಂಪರೆ, ನಮ್ಮ ಸಂಗೀತ ಪರಂಪರೆ ತುಂಬ ಅತ್ಯುತ್ಕೃಷ್ಟವಾದಂಥದ್ದು. ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಂಗೀತದಲ್ಲಿ ಸಿಕ್ಕತ್ತೆ. ಆದರೆ ಅದನ್ನು ಯಾವುದೋ ಒಂದು ಸೀಮಿತ ವರ್ಗಕ್ಕೆ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ನಷ್ಟ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಹಂಗಾಗೋದು ಬೇಡ. ಎಲ್ಲರೂ ನಾದೋಪಾಸಕರಾಗೋಣ. ಶಿಕ್ಷಣದಲ್ಲಿ ತುಂಬ ಹೆಚ್ಚಿನ ಮಹತ್ವವನ್ನು ಸಂಗೀತಕ್ಕೆ ಕೊಡೋಣ. ಆಡಂಬರದ ಗಲಾಟೆ ಸಂಗೀತದಿಂದ ಹೊರತಾಗ್ಬಿಟ್ಟು ಒಂದು ತುಂಬ ಆತ್ಮಕ್ಕೆ ಹತ್ತಿರವಾಗುವಂಥ ಒಂದು ಜೀವ, ಒಂದು ಥ್ಯಾಂಕ್ಸ್ ಹೇಳೋವಂಥ ಒಂದು ಸಂಗೀತವನ್ನು ಅದಕ್ಕೆ ಕೊಡೋಣ ಅಂತ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ತ್ಯಾಗರಾಜ ಸ್ವಾಮಿಗಳ ಮೇಲೆ ನಮ್ಮ ಮೈಸೂರು ವಾಸುದೇವಾಚಾರ್ಯರು ರಚನೆ ಮಾಡಿರುವಂಥ ಒಂದು ರಚನೆ ಇದು. ಶ್ರೀಮದಾದಿತ್ಯಾಗರಾಜ ಗುರುವರೋ ನಮಾಮ್ಯಹಂ. ಶ್ರೀಮದಾದಿತ್ಯಾಗರಾಜ ಗುರುವರೋ ನಮಾಮ್ಯಹಂ. ತ್ಯಾಗರಾಜ ಗುರುವರೋ ಸಕಲ ಲೋಕ ಸಂಸೇವಿತ ಸಂಗೀತ ಸಾಹಿತ್ಯ ಸಾರಭರಿತ ಸುಲಲಿತ ಪದ ಸಮ್ಮೇಳನ ಸಂಶೋಭಿತ
ಸಂಕೀರ್ತನ ಸುರಜನ ಸಮುಪಾರ್ಚಿತ ಸತ್ಕೀರ್ತಿಂ ಸುರಮುನಿಗರ ಕಾರುಣ್ಯ ಸಂಜಾತ ಸುಜ್ಞಾನಂ ಸಾಮಗಾನಲೋಲ ವಾಸುದೇವ ಹೃದಯ ಸುಸ್ಥಿತಂ ಸುಜನ ಹೃದಯ ಜಲಧಿ ಚಂದ್ರಮಮಲ ಮಂತ್ರ ಸಂಜಾತಂ ಸರಿ ನಿರಿ ನಿ ಪದ ನಿದ ಮ ಪ ಗ ಮರಿ ಗ ಮ ನಿ ದ ದ ಮಗರಿ ನಿ ದ ರಿ ಗ ಮ ನಿ ದ ನಿ ದ ಮ ಗ ಮ ದ ಗರಿ ನಿ ದ ನಿ ರಿ ದ ಗರಿ ನಿ ರಿ ದ ರಿ ನಿ ಮ ದ ಮಗರಿ ಮಗರಿ ನಿ ರಿ ದ ಗಾರಿ ಸ ನಿ ದ ರಿ ಸ ನಿ ದ ಪದ ನಿ ಸರಿ ಮ ಪದ ನಿ ಸರಿ ಗ ಮ ಪದ ನಿ ಸರಿ ಶ್ರೀ ಮದಾದಿ ತ್ಯಾಗರಾಜ ಗುರುವರಂ ನಮಾಮ್ಯಹಂ ಶ್ರೀಮದಾದಿ ತ್ಯಾಗರಾಜ ಗುರುವರಂ. ಇವತ್ತು ಎದುರುಗಡೆ ನಮ್ಮ ಮನೆ ಎದುರುಗಡೆನೇ ಗಣಪತಿ ಕೂರಿಸ್ಬಿಟ್ಟಿದ್ದಾರೆ, ದೊಡ್ಡ ಗಣಪತಿ, ಹಾಸನ್ ಮಹಾರಾಜ. ಅಲ್ಲಿದು ಸಂಗೀತದ ಗಲಾಟೆ ಜೋರು, ಸಿನಿಮಾ ಸಂಗೀತ. ಅದರ ಮುಂದೆ ಕಷ್ಟ ಆಗ್ತಿದೆ ಶ್ರುತಿ ಸೇರ್ಸೋಕ್ಕೆ. ಆ ಎಲ್ಲ ನಮ್ಮ ಪರಂಪರೆಯ ಅದ್ವಿತೀಯರಾದಂಥ ಆ ದಾರ್ಶನಿಕರ, ಆ ಪರಿಪೂರ್ಣಾತ್ಮರ, ಅಂಥ ದೈವಿ ಮಹಾನುಭಾವರ ಆಶೀರ್ವಾದ ನಮ್ಮ ಸಮಾಜದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಮತ್ತೆ ಕೇಳ್ಕೊಳ್ತೀನಿ. ನಮಸ್ಕಾರ.